ಓಕೆ. ಓವರಾಲ್ ಸಿನಿಮಾದಲ್ಲಿ ಕ್ಯಾರಿ ಆಗಬೇಕು ಅಂತಂದಾಗ ಬಿಕಾಸ್ ಲಾಸ್ಟ್ ಸಿನಿಮಾ ಸೊ ಹೆಂಗೆ ಕ್ಯಾರಿ ಮಾಡಿದ್ರಿ ಅಂತ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರುತ್ತೆ. ಲಾಸ್ಟ್ ಸಿನಿಮಾ ಅಲ್ಲಪ್ಪ ಅನ್ನೋಂಥದ್ದು ಇರುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಸಿನಿಮಾಗಳಿದ್ದಾಗ ಏನಾಗುತ್ತೆ, ಒಳ್ಳೆ ಚಾನ್ಸ್ ಸಿಗಬೇಕು, ಇದರಲ್ಲಿ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅನ್ನೋದಿರ್ತದೆ. ಸೊ ಆ ಥರ ಮಾಡಿದ್ದ ಅಥವಾ ಇಲ್ಲ ನಾನು ಫ್ರೆಂಡ್ಗೋಸ್ಕರ ಮಾಡಿದ್ರೂ ಕೂಡ ನನ್ನ ಪಾತ್ರಕ್ಕೆ ಏನಾದರೂ ಕೂಡ ನ್ಯಾಯ ಒದಗಿಸ್ಲೇಬೇಕು ಅಂತ ಮಾಡಿದ್ದ ಅಂತ? ಇಲ್ಲ, ನನಗೆ ಲಾಸ್ಟ್ ಫಿಲಮ್ ಅಂತ ಅನ್ಸಿಲ್ಲ. ಮಾಡಿದ್ಮೇಲೆ ಲಾಸ್ಟ್ ಆದ್ರೂ ಬೆಸ್ಟ್ ಅನ್ನೋ ತರ ಆಯ್ತು ಮೂವಿ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿರೋ 4-5 ಮೂವಿಲೆಲ್ಲ ದಿಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದು ಪ್ರಮೋಷನ್ ಆಗಿರ್ಬೋದು, ಎಲ್ಲರದು ಸಪೋರ್ಟ್ ಆಗಿರ್ಬೋದು, ಯಾರು ಕೂಡ ಯಾವ ಆಕ್ಟರ್ಸ್ ಮೇಲೆ ಒಬ್ರಿಗೊಬ್ರು ಕೂಗಾಡೋದು ಅದೆಲ್ಲ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿತ್ತು. ಪೂರ್ತಿ ಟೀಮ್ ಪೂರ್ತಿ ಫ್ರೆಂಡ್ಲಿ ಆಗಿತ್ತು. ನಾವು ಮೂವಿ ಮಾಡ್ತಿದೀವಿ ಅಂತಾನೆ ಅನ್ನಿಸ್ಲಿಲ್ಲ. ಅಂಡ್ ಮಿಡ್ಡಲ್ಲಿ ನಮಗೆ ನಮ್ಮ ಮುಖ ನೋಡ್ಕೋಬೇಕಾದ್ರೆ ಮಾತ್ರ ಭಯ ಆಗ್ತಿತ್ತು ಕನ್ನಡಿಲಿ. ಆ ತರ ಫುಲ್ ಹಾರರ್ ಮೇಕಪ್ ಎಲ್ಲ ಹಾಕಿದ್ರು. ಮತ್ತೆ ಮಾನಸ್ ಅವರು ಡೈರೆಕ್ಟ್ ಆಗಿ ಮಾಂಸನೇ ತಿಂದಿದ್ದಾರೆ ಇದ್ರಲ್ಲಿ, ಏನೋ ಮೂವಿನಲ್ಲಿ. ಅವ್ರ ಕಲಿಗೊಡೋರು ಬಿಡ್ಲಿಲ್ಲ, ಇಲ್ಲ ಅಮ್ಮ ನೀವು ತಿನ್ಲೇಬೇಕು, ನೀವು ಮಾಡಿ, ಇಲ್ಲ ಸರ್ ಸ್ಮೆಲ್ ಬರ್ತಿದೆ ಆಗ್ತಿಲ್ಲ, ವಾಮಿಟ್ ಬರೋ ತರ ಆಗ್ತಿಲ್ಲ, ಇಲ್ಲ ಅದು ರಿಯಾಲಿಟಿ ತರ ಇರ್ಬೇಕು, ನೀನ್ ಮಾಡ್ಲೇಬೇಕು, ನೀನ್ ತಿನ್ಲೇಬೇಕು ಅಂತ ಹಂಗೆ ಸಪೋರ್ಟಿವ್ ಆಗಿದ್ರು. ನನಗೆ ಅನಿಸ್ಲೇ ಇಲ್ಲ ಸರ್ ಇದು ಲಾಸ್ಟ್ ಮೂವಿ ಅಂತ ಅನಿಸ್ಲಿಲ್ಲ, ಮೂವಿ ಮಾಡ್ತಿದ್ದೀನಿ ಅಂತಾನೆ ಅನ್ಸಿಲ್ಲ, ಅಷ್ಟು ಸಪೋರ್ಟಿವ್ ಆಗಿದ್ರು ಎಲ್ರಿಗೂ. ಬಟ್ ಇವಾಗ ಅನ್ನಿಸ್ತಿದೆ ಮೇ ಬಿ ಮತ್ತೆ ಅವ್ರೇನಾದ್ರು ಡೈರೆಕ್ಷನ್ ಮಾಡಿದ್ರೆ, ನನ್ನ ತಾಯಿಯಿಂದ ಏನಾದ್ರು ಪರ್ಮಿಷನ್ ಸಿಕ್ಕಿದ್ರೆ ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಬಟ್ ನಾನು ಫೈನಲ್ ಡಿಸಿಷನ್ ತಗೊಂಡಿದ್ದೀನಿ, ಕೈಂಡ್ ಆಫ್ ಬೇಡ ಸಾಕು ಅಂತ. ಗೊತ್ತಿಲ್ಲ. ಈಗ ಒಂದು ಸಿನಿಮಾದಲ್ಲಿ ಟೈಟಲ್ ಇರೋದು ನಾಯಿ ಇದೆ ಎಚ್ಚರಿಕೆ ಅಂತ, ಅದು ಒಂದು ಹಾರರ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ನಾಯಿನೇ ಏನಾಗುತ್ತೆ ಅಥವಾ ನಾಯಿನ ಏನಾದ್ರೂ ಸಾಯಿಸಿದ ಮೇಲೆ ಅದು ಹಾರರ್ ಆಗಿ ಬರುತ್ತಾ ಹೆಂಗೆ ಅನ್ನುವಂಥದ್ದು ಸಾಕಷ್ಟು ಟ್ರೈಲರ್ ನೋಡಿರುವಂತಹ ಒಂದಷ್ಟು ಜನಕ್ಕೆ ಗೊಂದಲ ಇದೆ. ಒಂದು ಬಂಗಲೆ, ಅಲ್ಲಿ ಮನೆ ತೊಗೊಳಕ್ಕೆ ಬರ್ತಾರೆ, ಆ ಬಂಗ್ಲೆಯಲ್ಲಿ ಏನೆಲ್ಲ ಆಗುತ್ತೆ, ಅದ್ರ ಜೊತೆಗೆ ಒಂದಷ್ಟು ಸೀನಿಯರ್ ಆ್ಯಕ್ಟ್ರು, ಯಾರೋ ಒಬ್ಬ ಮಂತ್ರವಾದಿನೋ ಅಥವಾ ಪೂಜಾರಿನೋ ಯಾರೋ ಒಬ್ಬರು ಬರ್ತಾರೆ, ಅಲ್ಲೇನೇನೋ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂತಂದರೆ ಲೈಕ್ ಆಪ್ತಮಿತ್ರ ಸಿನಿಮಾ ನಮಗೆ ನೆನಪಾಗುತ್ತೆ. ಸೊ ಆಗಿನ ಜನ್ರೇಷನಲ್ಲೇ ಅದು ಸೂಪರ್ ಹಿಟ್ ಆಗಿತ್ತು. ಸೊ ಈಗಿನ ಜನ್ರೇಷನ್ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ಹೆಂಗೆ ಬರುತ್ತೆ ಅಂತ ಪಾತ್ರಗಳನ್ನ ಹೇಳ್ಬಿಡ್ಬೇಕಾ? ಹಂಗಾರೆ ಯಾರು ಥಿಯೇಟರ್ಗೆ ಹೋಗೋದು ಅಲ್ಲ, ಈಗ ಕ್ಯೂರಿಯಾಸಿಟಿ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊಳ ಬಿಡಬೇಕು ಅಂತಂದ್ರೆ. ಫಸ್ಟ್ ಇಂದ ಲಾಸ್ಟ್ ವರ್ಗುನು ಹಾರರ್ ಇದೆ, ಜಾಂಬಿ ಕ್ಯಾರೆಕ್ಟರ್ ಇದೆ, ಲವ್ ಇದೆ, ಲವ್ ಸ್ಟೋರೀಸ್ ಇದೆ, ಕಾಮಿಡಿ ಸೀನ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಇಷ್ಟಷ್ಟೇ ಹೇಳ್ಬೋದು. ಪೂರ್ತಿ ಸ್ಟೋರಿ ಅಂತೂ ಖಂಡಿತ ಹೇಳಲ್ಲ. ಪ್ರತಿ ಒಬ್ರು ಕೂಡ ಥಿಯೇಟರ್ ಹೋಗಿ ಹೇಳ್ಬೇಕು. ಇದು ನಮ್ ಡೈರೆಕ್ಟರ್ ನೋಡ್ಬೇಕು, ಡೈರೆಕ್ಟರ್ದು ಪ್ರೊಡ್ಯೂಸರ್ದು ಕಂಡೀಷನ್. ಯಾವ ಆಕ್ಟರ್ಸ್ಗೂ ಕೂಡ ನಮಗೆ ನನ್ನ ಮೂವಿ ತೋರಿಸಿಲ್ಲ. ಪ್ರೀಮಿಯರ್ ಡೈರೆಕ್ಟ್ ಆಗಿ ಪ್ರೀಮಿಯಂ ಅಲ್ಲಿ ಬಂದಾಗ ನೀವು ನೋಡ್ಬೇಕು. ಇಲ್ವಾ ಡೈರೆಕ್ಟ್ ಆಗಿ ಏನೋ ಜನದ ಜೊತೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡ್ ನೋಡಿ ಈ ತರ ಹೇಳಿದ್ದಾರೆ. ಸೊ ಹಂಗಾಗಿ ನಾನ್ ರಿವೀಲ್ ಮಾಡಲ್ಲ. ಓಕೆ, ನಿಮ್ದು ಮತ್ತೆ ಲೀಲಾ ಮೋಹನ್ ಅವರ ಡ್ಯೂಯೆಟ್ ಸಾಂಗ್ಸ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಗಂಡ ಹೆಂಡತಿ ಬೇರೆ ಅಂತಂದ್ರಲ್ಲ, ಹೊಸದಾಗಿ ಏನಾದ್ರು ಮದುವೆ ಆಗಿರ್ತೀರಾ ಅಂತ ಸಂದರ್ಭದಲ್ಲಿ ಏನಾದ್ರು ಬಂಗ್ಲೆ ತಗೊಳಕ್ ಹೋಗ್ತೀರಾ ಏನು ನಿಮ್ಗೆ? ಹೌದವ್ರು ಏನೋ ಬಂಗ್ಲೆ ಅದಕ್ಕೆ ಅಂತಾರ ತಗೊಂಡ್ ಹೋಗ್ತಾರೆ. ಹಿಂಗೆ ಒಂದೊಂದ್ ಈ ತರ ಸುದ್ದಿ ಬಳಸಿ ಬಂದ್ ಕ್ವಶನ್ ಕೇಳ್ಬಿಡಿ, ನಾನು ಫುಲ್ ಸ್ಟೋರಿನ ಹೇಳ್ಬಿಡ್ತೀನಿ. ಚೆನ್ನಾಗಿರುತ್ತೆ. ರಿವೀಲ್ ಮಾಡಲ್ಲ ಅಂತ ಹೇಳ್ತಾ ಇದೀನಿ. ನೀವೇನ್ ಮಾಡ್ತಾ ಇದ್ದೀರಾ? ನನ್ನ ಓಕೆ ಒಂದೊಂದೇ ಕ್ವಶನ್, ನಿಮ್ದು ಕ್ಯಾರೆಕ್ಟರ್ ಏನೋ, ಡಾಕ್ಟರ್ ಕ್ಯಾರೆಕ್ಟರ್ ಏನೋ ಅಂತ ರಿವೀಲ್ ಮಾಡೋದು, ಮತ್ತೆ ಮಾನಸ್ ಅವ್ರದ್ದು ಇವ್ರದ್ದು ಏನ್ ಕ್ಯಾರೆಕ್ಟರು. ಸೊ ಇಲ್ಲೇ ಕ್ವಶನ್ಸ್ ಕೇಳಿ ಕೇಳಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬಿಟ್ಟು ಜನಕ್ಕಿಲ್ಲೇ ಹೇಳ್ಬಿಡ್ತಾರೆ. ಥಿಯೇಟರ್ಗೆ ಯಾರು ಬರಲ್ಲ ಬಿಡಿ. ಅವ್ರಿಗೆ ಇವ್ರೇನಪ್ಪ ಇವ್ರು ಹಿಂಗ್ ಮಾಡ್ತಿದಾರಲ್ಲ, ಹೇಳ್ತಿದಾರಲ್ಲ ಅನ್ನೋಂಥ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಬೇಕಲ್ಲ. ಇಂಟು ಕೊಡಿ ಅಂತ ಕೇಳ್ತಿದ್ದೀನಿ ನಾನು ಸ್ವಲ್ಪ. ಹಿಂಟ್ ಕೊಡಕ್ಕೂ ಏನೂ ಇಲ್ಲ. ಅದು ಹಾರರ್ ಮೂವಿ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಬಂದು ನೋಡಿದ್ರೆ ಬಟ್ ಮಾಡಿರೋ ಮೂವಿ ನಾಯಿ ಹೆಸರು ನಾವೆಲ್ಲ ನಾಯಿಗಳಲ್ಲ ಅಂತ ಹೇಳ್ಬೋದು ಅಷ್ಟೇ. ಅದೇ ಹಿಂಟ್. ಓಕೆ, ಫೈನಲಿ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಸಿನಿಮಾ ಪ್ರೇಕ್ಷಕರಿಗೆ? ನಿಮ್ಮ ಹತ್ರ ಮಾತಾಡ್ತಾ ನನ್ನ ಮಾತೆ ತೊದಲ್ತಾ ಇದೆ. ನಾನು ಏನ್ ಹೇಳ್ತೀನಿ, ಅಟ್ಲೀಸ್ಟ್ ನಾನೇನೋ ಇಂಡಸ್ಟ್ರಿ ಬಿಡ್ತಾ ಇದ್ದೀನಿ. ಇವಾಗ ತುಂಬಾ ಹೊಸ ಆಕ್ಟರ್ಸ್ನೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಸೇರಿಸಿ ತಗೊಂಡಿದ್ದಾರೆ. ಅವರು ಆದ್ರೂ ಬೆಳಿಬೇಕು. ಅದು ಎಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಬರೀ ಹೈಪ್ಸ್. ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿರ್ಬೋದು, ಅವ್ರುಗಳದು ಅವ್ರ ಹೆಸರು ಕೇಳಿದ ತಕ್ಷಣ ಅದು ಕತೆ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ. ಎಷ್ಟೇ ಡೈರೆಕ್ಟರ್ ಸ್ಟೋರೀಸ್ ಬರೆದ್ರು ಕೂಡ, ಮತ್ತೆ ಪ್ರೊಡ್ಯೂಸರ್ ಎಷ್ಟೇ ದುಡ್ಡು ಹಾಕಿ ಮಾಡಿದ್ರು ಹೊಸ ಹೀರೋ ಹೊಸ ಹೀರೋಯಿನ್ಸ್ ನೋಡಿದ್ರೆ, ಹೊಸ ಆಕ್ಟರ್ಸ್ ಎಲ್ಲ ನೋಡಿದ್ರೆ ನೋಡೋಕೆ ಯಾರಿಗೂ ಇಂಟ್ರೆಸ್ಟೇ ಬರಲ್ಲ. ಸೊ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ರು ಬಂದು ಇದು ಅವ್ರ ಸಪೋರ್ಟಿವ್ ಆಗಿ ನೋಡಿ ಶೇರ್ ಮಾಡಿದ್ರೆ ಒಬ್ರು
ಒಬ್ರಿಗೊಬ್ರಿಗೆ ಬಾಯಿ ಮಾತಲ್ಲೇನೆ ಚೆನ್ನಾಗಿದೆ ಮೂವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ ನಾನೇನು ಫೇಕ್ ಮಾಡಿ ಅಂತ ಹೇಳ್ತೇಲ್ಲ. ಸೊ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಮೂವಿ. ಆ ಥರ ಮಾಡಿದ್ರೆ ಇನ್ನು ಬೆಳೆಯೋ ಕಲಾವಿದರಿಗೆ ಒಂದು ಚಾನ್ಸ್ ಕೊಟ್ಟಂಗಿರುತ್ತೆ. ಅದೇ ನಾನು ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ಬರು ಬಂದು ಮೂವಿ ನೋಡಬೇಕು. ಅಟ್ಲೀಸ್ಟ್ ಹೇಗಿದೆ ಅಂತನಾದರೂ ಒಂದು ಕ್ಯೂರಿಯಾಸಿಟಿಗಾದರೂ ಮೂವಿ ಬಂದು ನೋಡಲಿ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ ಸರ್. ಓಕೆ, ನಿಮ್ಮ ಬ್ಯೂಟಿನೇ ನ್ಯಾಚುರಲ್ ಬ್ಯೂಟಿನಾ? ಹೌದು, ನೋ ಮೇಕಪ್. ನನ್ನ ಮೂವಿನಲ್ಲೂ ಕೂಡ ಮೇಕಪ್ ಮಾಡಿಲ್ಲ, ಯಾವ ಮೂವಿನಲ್ಲೂ ಮೇಕಪ್ ಮಾಡಿಲ್ಲ, ಹಿಂಗೆ ಇರೋಂಥದ್ದು. ಹಿಂಗೆ ಇರ್ತೀನಿ. ಅದೇ ಇಲ್ಲ ಒಂದ್ ಕಡೆ ಸ್ಯಾಂಡಲ್ವುಡ್ಗೆ ಸಾಯಿ ಪಲ್ಲವಿ ಅವ್ರು ಮಿಸ್ ಆಗ್ತಿದಾರಲ್ಲ ಅಂತ. ಲಾಸ್ಟ್ ಟೈಮ್ ಅವ್ರು ಯಾರೋ ಒಬ್ರು ಸೇಮ್ ಅದೇ ಹೇಳಿದ್ರು, ಸಾಯಿ ಪಲ್ಲವಿ ಅವ್ರು ಮಿಸ್ ಆಗ್ತಿದಾರೆ ಅಂತ. ಹೌದು, ರೆಡ್ ಆಗ್ತೀನಿ ನಾನು, ಜಾಸ್ತಿ ಮಾತಾಡಿದ್ರೆ ರೆಡ್ ಆಗ್ತೀನಿ. ಬ್ಲಶ್ ಆದಾಗೆಲ್ಲ ಸ್ವಲ್ಪ ಬಿಸಿಲು ಕೆಳಗಡೆ ಹೋದ್ರ, ಹೌದು ಬ್ಲಶ್ ಆದಾಗೆಲ್ಲ ಅವ್ರೇನೋ ಹೇಳ್ತಾ ಇದ್ರು ಇನ್ನೊಂದು ಚಾನಲ್ ಅಲ್ಲಿ, ಮೇಡಮ್ ನಾವು ಬಿಸಿಲು ಕೆಳಗಡೆ ಹೋದ್ರೆ ಡಸ್ಕಿ ಆಗ್ತೀನಿ, ಬಿಸಿಲು ಕೆಳಗಡೆ ಹೋದ್ರೆ ರೆಡ್ ಆಗ್ತಿರಲ್ಲ ಅಂತ. ಸೊ ಯಾ, ನೋ ಮೇಕಪ್, ನಥಿಂಗ್, ನ್ಯಾಚುರಲ್. ಸ್ಕಿನ್ ಕೇರ್ ಆ ಥರ ಏನೂ ಮಾಡಲ್ಲ? ಏನು ಮಾಡಲ್ಲ ಸರ್, ಇರೋದೇ ಹಾಗೆ. ಇರೋದೇ ಹಾಗೆ, ಏನು ಮಾಡಲ್ಲ ನಾನು. ಹಚ್ಚಿದ್ರೆ ಕೊಬ್ಬರಿ ಎಣ್ಣೆ ಒಂದು ಹಚ್ತೀನಿ ಅಷ್ಟೇ, ಇನ್ನೇನು ಹಚ್ಚೋದಿಲ್ಲ ಫೇಸ್ಗೆ. ಇವಾಗಲೂ ಅಷ್ಟೇ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ. ಕೊಬ್ಬರಿ ಹಾಂ, ನೀವು ನೋಡ್ಬೋದು ಇಲ್ಲಿ ಸ್ಕಿನ್ ಶೈನಿಂಗ್. ಸೊ ಕೊಬ್ಬರಿ ಎಣ್ಣೆ ಹಚ್ಚಿರೋದು ನಾನು ಅಷ್ಟೇ. ಏನೋ ಫೌಂಡೇಶನ್ ಹಾಕೊಳೋದು ಆ ಥರ ಏನೂ ಇಲ್ಲ, ಏನು ಮೇಕಪ್ ಏನು ಮಾಡೋದಿಲ್ಲ. ಏನು ಹೆಲ್ತ್ ಕೊಡುತ್ತೆ ಅದು ಕೊಬ್ಬರಿ ಎಣ್ಣೆ ನಿಮಗೆ ಅಂತ ಗೊತ್ತಿಲ್ಲ ಸರ್, ಶೈನಿಂಗ್ ಕಾಣಿಸ್ಲಿ ಮುಖ ಅಂತ ಹಚ್ಕೊಂತೀನಿ. ಮುಖಕ್ಕೆ ಬಣ್ಣ ಹಾಕೊಂಡ್ರು ಕೂಡ ಡಲ್ ಆಗಿ ಕಾಣಿಸುತ್ತೆ. ನನಗೆ ಮೇಕಪ್ ಜಾಸ್ತಿ ಮಾಡಿದ್ರೆ ಆಕ್ಚುಲಿ ನಾನು ಕೆಡ್ತಾ ಕಾಣಿಸ್ತೀನಿ. ಹೌದಾ? ಸಿಂಪಲ್ ಬ್ಯೂಟಿ. ಹೌದು, ನನಗೂ ಸಿಂಪಲ್ ಆಗಿರ್ಲಿಕ್ಕೇನೆ ಇಷ್ಟ, ನನಗೆ ಆಡಂಬರ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತುಂಬ ಖುಷಿ ಆಯಿತು, ತುಂಬ ಫನ್ನಿಯಾಗಿ ಮಾತಾಡ್ತೀರಾ. ನಿಮ್ಮ ಮಾತುಗಾರಿಕೆ ನೋಡ್ತಾ ಇದ್ರೆ ಲೈಕ್ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಮೂಡ್ ಬರುತ್ತೆ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಕೊನೆ ಸಿನಿಮಾ ಅಂತ ಹೇಳಿದ್ರಿ, ದಯವಿಟ್ಟು ಕೊನೆ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡಿ. ಹೊಸ ಪ್ರಾಜೆಕ್ಟ್ಗಳ ಮೂಲಕ ಎಂಟರ್ಟೈನ್ ಮಾಡಿ, ಒಳ್ಳೆ ಅವಕಾಶಗಳು ಬರಲಿ. ಕಲಾ ಸರಸ್ವತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ, ಅದಕ್ಕೆ ಆ ಕಲಾ ಸರಸ್ವತಿಯ ಋಣ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ತನಕನೂ ತೀರಿಸ್ಕೊಂಡು ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಜನ ಸಪೋರ್ಟ್ ಮಾಡಿದ್ರೆ ಖಂಡಿತ, ಜನ ನೋಡಿ ಸಪೋರ್ಟ್ ಮಾಡಿ, ಕಲಾವಿದ್ರೇನಾರು ಪ್ರೋತ್ಸಾಹಿಸಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಒಳ್ಳೆಯದಾಗಲಿ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಚಿಕ್ಕಮಗಳೂರು ಬ್ಯೂಟಿಯ ಒಂದು ದಿವ್ಯಾ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.